ಇಂದಿನ ವಿಶೇಷ ಅಡುಗೆಗಳು: ಕ್ಯಾಪ್ಸಿಕಮ್ ಎಣ್ಣೆಗಾಯಿ, ಮಂಗಳೂರು ಅವಲಕ್ಕಿ, ಕಾಳಿನ ಕಡುಬು, ಖಾರ ಸೇವ್. ನಮಸ್ಕಾರ ವೀಕ್ಷಕರೇ. ಆಕಾಶ ಕಳಚಿ ಬೀಳಲಿ, ಭೂಮಿ ಚೂರಾಗಲಿ, ಸಮುದ್ರ ಉಕ್ಕಿ ಹರಿಯಲಿ, ಲಕ್ಷ್ಯದ ಕಡೆಗಿನ ನಿನ್ನ ಪ್ರಯಾಣ ಮಾತ್ರ ನಿಲ್ಲದೆ ಸಾಗಲಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿರೋ ಮಾತು ಎಷ್ಟು ನಿಜ ಅಲ್ವಾ? ಈ ಒಂದು ಮಾತಿನೊಂದಿಗೆ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ಸಂಚಿಕೆಗೆ ಬಂದಿರೋ ಅತ್ತೆ ಸೊಸೆ ಜೋಡಿ ಯಾರು ನೋಡೋಣ ಬನ್ನಿ. ಹೊಳೆ ನರಸೀಪುರದಲ್ಲಿ ಹುಟ್ಟು ಬೆಳೆದು ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ ಅನುಭವವನ್ನ ಮೆಲುಕು ಹಾಕ್ತಾ ವರ್ಷಕ್ಕೆ 2 ಬಾರಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಸದ್ಯ ಬೇಲೂರಿನಲ್ಲಿ ನೆಲೆಸಿರೋ ಅತ್ತೆ ಲೀಲಾವತಿ. ಸಕಲೇಶ್ಪುರದಲ್ಲಿ ಹುಟ್ಟಿ ಹಾಸನದಲ್ಲಿ BA ಮುಗಿಸಿ ಮಗನ ಜೊತೆ ಆಟ ಆಡ್ತಾ ಕತೆ ಹೇಳ್ತಾ ಹೊಸ ಹೊಸ ಅಡುಗೆಗಳನ್ನ ಮಾಡ್ತಾ ಮನೆಯವರ ಮುದ್ದಿನ ಸೊಸೆ ಅನ್ಸ್ಕೊಂಡಿರೋ ವರ್ಷ. ಬನ್ನಿ ಈ ಅತ್ತೆ ಸೊಸೆ ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರೆಡಿ ಇದೀರಾ ಅಡುಗೆ ಮಾಡೋದಕ್ಕೆ? ರೆಡಿ ಇದೀವಿ. ಗೇಮ್ ಆಡೋದಕ್ಕೆ ರೆಡಿ ಇದೀವಿ. ಗೇಮ್ ಆಡೋದಕ್ಕೂ ರೆಡಿ ಇದೀರಾ? ರೆಡಿ. ಗುಡ್. ದಿಸ್ ಶುಡ್ ಬಿ ದ ಸ್ಪಿರಿಟ್. ಯಾರ್ ಫಸ್ಟ್ ಅಡುಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಸಣ್ಣದೊಂದು ಆಟ ಆಡಿಸ್ತೀವಿ. 1 ನಿಮಿಷ ಕಾಲಾವಕಾಶದ ಆಟ. ಇದರಲ್ಲಿ ಯಾರು ಗೆಲ್ತೀರಾ ಅವ್ರು ಫಸ್ಟ್ ಅಡುಗೆ ಮಾಡ್ಬೇಕು. ಸೋತವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಆಡಿ. ಇವತ್ತಿನ ಆಟ ಏನು ಅಂತಂದ್ರೆ ವೈಟ್ ಅಂಡ್ ಬ್ಲಾಕ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಅಕ್ಕಿ ಮತ್ತೆ ಕಾಳು ಮೆಣಸು ಹಾಕಿಟ್ಟಿದೀನಿ. ಅಕ್ಕಿಯಿಂದ ಕಾಳು ಮೆಣಸನ್ನ ಬೇರೆ ಮಾಡ್ಬೇಕು. ಒಂದು ಮೆಣಸು ಉಳಿಸಬಾರ್ದು ಅಕ್ಕಿಲಿ. ಆದ್ರೆ ಬಟ್ಟೆನೂ ಇಟ್ಟಿದ್ದೀನಿ ಜೊತೆಲಿ. ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಕಣ್ಣಿಗೆ ಕಟ್ಟೋದಕ್ಕ. ಎಕ್ಸಾಕ್ಟ್ಲಿ. ಕಣ್ಣು ಕಟ್ತೀನಿ, ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಹಾಗೆ ಕೈಯಲ್ಲಿ ಮಾತ್ರ ಬರೀ ಸ್ಪರ್ಶ ಮಾಡಿ ಹುಡ್ಕೊಂಡು ಅದನ್ನ ಸೆಪರೇಟ್ ಮಾಡ್ಬೇಕು. ಒಂದೇ ಕೈ ಯೂಸ್ ಮಾಡ್ಬೇಕಾ? ಒಂದೇ ಕೈ ಯೂಸ್ ಮಾಡ್ಬೇಕು. ನಿಮ್ಮ 1 ನಿಮಿಷಗಳ ಕಾಲಾವಕಾಶ 1 2 ಈಗ ಶುರು ಆಗತ್ತೆ. ಫುಲ್ ಎಕ್ಸ್ಪರ್ಟಾ ನೀವು ಕಾಳು ಹಾಕೋದ್ರಲ್ಲಿ? ಹಾ, ನೋಡ್ಬೇಕು. ಅಕ್ಕಿಯಲ್ಲಿ ಕಲ್ಲು ಮಣ್ಣಿನ ಹೆಂಟೆ ಆರಿಸೋ ಸಂಪ್ರದಾಯ ಎಲ್ಲ ಮರೆತು ಹೋಗಿದ್ದಾರೆ. ಅದಕ್ಕಾಗಿ ಒಂದು ಸಣ್ಣ ರೀಕಾಲ್. ಅಕ್ಕಿಯಲ್ಲಿ ಮೆಣಸು ಕಾಳನ್ನ ಆರಿಸೋ ಕೆಲಸ ಕೊಟ್ಟಿದ್ದೀವಿ. ಅತ್ತೆ ಸೊಸೆ ಏನೋ ನಗ್ನಗ್ತಾನೆ ಗೇಮ್ನ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟೇ ಆಗ್ಲಿ ಅದು ಪಳಗಿದ ಕೈ ಅಲ್ವಾ. ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ, ನೀವಿಬ್ರ ಪ್ರಕಾರ ಆನ್ ಅ ಗೆಸ್, ಒಂದು ಗೆಸ್ ಮಾಡಿದ್ರೆ ಯಾರು ಜಾಸ್ತಿ ಆರಿಸಿರ್ಬೋದು ಅನ್ಸುತ್ತೆ? ಅಮ್ಮನೇ ಜಾಸ್ತಿ ಆರಿಸಿರ್ತಾರೆ. ಶ್ಯೂರಾ? ಅಮ್ಮ ವರ್ಷ ಆರಿಸಿರ್ತಾರ, ನೀವ್ ಆರಿಸಿರ್ತೀರ ಜಾಸ್ತಿ? ಅವಳು ಆರಿಸಿರ್ಬೋದು. ಓ, ನಾನ್ ಚೆನ್ನಾಗಿ ಆರಿಸಿದ್ದೀನಿ ಅಂತ. ಲಾಸ್ಟ್ 10 seconds to go. 9 8 7 6 5 4 3 2 1 ಸ್ಟಾಪ್. ಅಕ್ಕಿ ಜಾಸ್ತಿ ಇದೆಯಾ ಅಥವಾ ಮೆಣಸು ಜಾಸ್ತಿ ಇದೆ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27. ಅಮ್ಮ ನೀವು 5 10 15 20 25 30 35 35 40 45 27 47. ಡಬಲ್. ಆಲ್ಮೋಸ್ಟ್ ಡಬಲ್. ಕಂಗ್ರ್ಯಾಚುಲೇಷನ್ಸ್. ನನ್ಗೆ ನಿಮ್ಮ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ನನ್ನ ಕಾನ್ಫಿಡೆನ್ಸ್ ಮೋಸ ಮಾಡಿಲ್ಲ. ಪನಿಷ್ಮೆಂಟ್ ಏನ್ ಬೇಕು? ಏನ್ ಕೊಟ್ಟರು ಮಾಡ್ತೀವಿ. ಮಗ ಏನಾದ್ರೂ ಊಟ ಮಾಡ್ಲಿಲ್ಲ ಅಂತಂದ್ರೆ ಅವನಿಗೆ ಹೆಂಗ್ ಊಟ ಮಾಡಿಸ್ತೀರಾ? ಕತೆ ಹೇಳ್ತೀನಿ. ಕತೆ ಹೇಳ್ತೀರಾ? ನನ್ಗೊಂದ್ ಕತೆ ಹೇಳಿ. ಊಟ ಮಾಡಿಕಂದ ಬೇಗ ಹಠ ಮಾಡಬಾರ್ದು. ಏನ್ ಗೊತ್ತಾ, ಒಂದ್ ಮಾಮಿ ಕತೆ ಹೇಳ್ತೀನಿ. ಈಶ್ವರ ಮಾಮಿ ಮತ್ತೆ ಪಾರ್ವತಿ ಮಾಮಿ ಇಬ್ರು ಇದ್ರು. ಮಾಮಿ ಕತೆ ಬೇಡ. ಇಲ್ಲ ಪುಟ್ಟ, ಹುಲಿ ಸಿಂಹ ಕತೆ ಬೇಡ, ಇದೇ ಬೇಕು. ತಿಳ್ಕೋಬೇಕು ಪುಟ್ಟ, ಕೇಳ್ಕೊ. ಈಶ್ವರ ಮಾಮಿ ಮತ್ತೆ ಪುಟ್ಟ ಕತೆ ಬೇಕು. ನಾನು ಊಟ ಮಾಡಲ್ಲ. ಅಜ್ಜಿ, ಹುಲಿ ಸಿಂಹ ಕತೆ ಹೇಳಕ್ ಹೇಳು. ಇಲ್ಲ ಪುಟ್ಟ, ಮಾಮಿ ಬಗ್ಗೆ ತಿಳ್ಕೋಬೇಕು, ಕೇಳ್ಬೇಕಲ್ವಾ, ಅಮ್ಮ ಹೇಳಿದ್ ಕೇಳ್ಬೇಕು. ಎಲ್ಲ ನಂಗ್ ಮಾಮಿ ಬೇಡ. ಇಲ್ಲ, ಅದ್ರಲ್ಲೂ ಇರುತ್ತೆ ಹುಲಿ ಸಿಂಹ ಎಲ್ಲ, ಕೇಳ್ಕೊ. ಹೌದಾ?
ಈಶ್ವರ ಮಾಮಿ ಮತ್ತೆ ಪಾರ್ವತಿ ಮಾಮಿ ಇಬ್ರು ಇದ್ರು. ಅವ್ರಿಗೆ 4 ಜನ ಮಕ್ಳಿದ್ರು. ಅವ್ರಿಗೆ ಎಷ್ಟ್ ಜನ ಮಕ್ಳಾದ್ರೇನು? ಕೇಳ್ಕು ಇಲ್ಲಿ, ಹುಲಿ ಸಿಂಹ ಬೇಕು. ಹೇಳ್ತೀನಿ ಕೇಳು ಪುಟ. ಅವ್ರಿಗೆ ಗಣಪತಿ ಮಾಮಿ ಮತ್ತೆ ಸುಬ್ರಹ್ಮಣ್ಯ ಮಾಮಿ 4 ಜನ ಮಕ್ಕಳು. ಅದರಲ್ಲಿ ಸರಸ್ವತಿ ಮಾಮಿ, ಲಕ್ಷ್ಮೀ ಮಾಮಿ 4 ಜನ ಸೇರಿ ಮಕ್ಕಳು. ಅದರಲ್ಲಿ ಗಣಪತಿ ಮಾಮಿ ಫ್ರೆಂಡು ಇಲಿ ಇರುತ್ತೆ. ಹುಲಿ ಕೇಳಿದ್ರೆ ಇಲಿ ಹೇಳ್ತೀರಾ? ಇಲಿ ಹೆಂಗಿರುತ್ತೆ? ಹೆಂಗಿರುತ್ತೆ ಅಂದ್ರೆ ಚಿಕ್ಕದಾಗಿರುತ್ತೆ. ಆ ಗಣೇಶ ಮಾಮಿ ಹೆಂಗಿರುತ್ತೆ ನೋಡಕ್ಕೆ? ದಪ್ಪಕ್ಕೆ ಹೊಟ್ಟೆ ದಪ್ಪ ಇರುತ್ತೆ, ಆನೆ ಸೊಂಡ್ಲಿರುತ್ತೆ. ಹಾ, ಎಷ್ಟು ದಪ್ಪ ಹೊಟ್ಟೆ ಇರುತ್ತೆ? ದಪ್ಪ ಇರುತ್ತೆ. ಇನ್ನೂ ಊಟ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? 8 ಕೊಟ್ಟು ಕಳಿಸ್ತೀನಿ. ಓ, ಬೇಡ, ತುಂಬಾ ಚೆನ್ನಾಗಿ ಕತೆ ಹೇಳ್ತೀರಾ. ಹೋಗೋದ್ ಬೇಡ, ನಾನು ಒಳ್ಳೆ ಮಗು, ಊಟ ಮಾಡ್ತೀನಿ. ಓಕೆ ಅಮ್ಮ, ನೀವ್ ಗೆದ್ದಿರೋದ್ರಿಂದ ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಏನ್ ಅಡ್ಗೆ ಮಾಡ್ತಿದ್ದೀರಾ? ನಾನು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಎಣ್ಗಾಯ್. ಓಕೆ, ಕ್ಯಾಪ್ಸಿಕಮ್ ಎಣ್ಗಾಯ್ ಮಾಡೋ ತನಕ ನೀವು ರೆಸ್ಟ್ ತಗೊಳ್ಳಿ. ಕ್ಯಾಪ್ಸಿಕಮ್ ಎಣ್ಗಾಯ್ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಓಕೆ. ಕ್ಯಾಪ್ಸಿಕಮ್ ಎಣ್ಗಾಯ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಮ್ಮ? ದಪ್ಪ ಮೆಣಸಿನ್ಕಾಯಿ, ಹುಚ್ಚೆಳ್ಳು, ಹುರ್ಗಡ್ಲೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಸಾಸಿವೆ, ಸಕ್ಕರೆ, ಕಾಯಿ ತುರಿ, ಉಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಈ ಕ್ಯಾಪ್ಸಿಕಮ್ ಹಚ್ಕೋಬೇಕು. ಚಾಕು ಕೊಡ್ಲಾ? ಸ್ವಲ್ಪ ಬೀಜ ತೆಗಿಬೇಕು. ಬೀಜ ತಕ್ಕೊಡ್ಲಾ? ಫಸ್ಟ್ ಬೀಜ ಎಲ್ಲ ನೀಟಾಗಿ ತಕ್ಕೋಬೇಕು. ಸ್ವಲ್ಪ ಇದ್ರೇನು ಪರವಾಗಿಲ್ಲ, ತುಂಬ ಬೇಡ. ಇಷ್ಟು ತೆಗೆದ್ರೆ ಸಾಕಾ? ಸಾಕು, ಸಾಕಿರಲಿ ಅಷ್ಟೆ. ಈಗ ತಕ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಒಂದು ಬಾಣಲೆ ಕುಡಿ, ಹುಚ್ಚೆಳ್ಳು ಕುಡಿ. ಎಷ್ಟು ಸ್ಪೂನ್ ಬೇಕು? ಹಾಕಿ ಸ್ವಲ್ಪ. ಸಾಕು. ಹುಚ್ಚೆಳ್ಳನ್ನ ಹುರ್ಕೋಬೇಕು. ಇದಕ್ಕೆ ಹುರ್ಗಡ್ಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಲಿ ಹುರ್ಗಡ್ಲೆನ ಹುರ್ಕೋಬೇಕಾ? ಇಲ್ಲ, ಹುರ್ಗಡ್ಲೆ ಏನಿಲ್ಲ. ಒಂದು ಜಾರ್ ಕೊಡಿ. ಅದು ಮಿಕ್ಸಿ ಮಾಡ್ಕೊಂಡು ಹುರ್ಗಡ್ಲೆ ಎಷ್ಟು? ಹುರ್ಗಡ್ಲೆ ಹಾಕಿ ಸೇಮ್ ಕ್ವಾಂಟಿಟಿನಾ? ಸಾಕು. 1:1 ರೇಷಿಯೋ. ಈ ತರ ಪುಡಿ ಮಾಡ್ಕೊಂಡ್ರೆ ಸಾಕಾ? ಸಾಕು. ಒಂದು ಬೌಲ್ ಕೊಡಿ. ಏನೇನು ಹಾಕ್ಬೇಕು ಇದಕ್ಕೆ? ಅದಕ್ಕೆ ಪುಡಿ ಹಾಕಿ, ರುಬ್ಕೊಂಡಿರೋ ಪುಡಿ. ರುಬ್ಕೊಂಡ್ರೆ. ಈರುಳ್ಳಿ ರುಬ್ಕೋಬೇಕಾ? ಇಲ್ಲ, ಹಂಗೆ ಸಣ್ಣಗೆ ಹೆಚ್ಕೋಬೇಕು. ಸಣ್ಣಗೆ ಹಚ್ಕೊಂಡು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು. ಅಚ್ಕಾರದ ಪುಡಿ, ಉಪ್ಪು, ಚೂರು ಸಕ್ಕರೆ, ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ರಸ. ಕಲ್ಸ್ಬೇಕಾ ಇದನ್ನ? ಕಲ್ಸ್ಕೊಡಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ. ಇದಕ್ಕೆ ಹಾಕಿ. ತುಂಬಬೇಕು ಇದಕ್ಕೆ. ತುಂಬಬೇಕಾ? ನೆಕ್ಸ್ಟ್ ಒಂದು ಕಡಾಯಿ ಇದು ಕೊಡಿ. ಕುಕ್ಕರ್ ಕೊಡ್ಲಾ? ಇಮಾಮಿ ಆಯಿಲ್ ಕೊಡಿ. ಹಾಕ್ಲಾ? ಹಾಕಿ. ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಹಾಕಿ. ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಹೌದು. ಸಾಸಿವೆ ಕೊಡಿ. ಕರಿಬೇವು. ಅಷ್ಟೊಂದು ಕರಿಬೇವು ಹಾಕೋಬೇಕಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಮದ್ವೆಗೆ 45 ವರ್ಷ ಆಯ್ತು.
ಹಸ್ಬೆಂಡ್ BEO ಆಗಿದ್ರು, ಕ್ಷೇತ್ರ ಶಿಕ್ಷಣಾಧಿಕಾರಿ, ಹೌದು, ರಿಟೈರ್ಡ್ ಅಲ್ಲ ಈಗ? ರಿಟೈರ್ಡ್ ಆಗಿದ್ದಾರೆ. ಇಡ್ತೀನಿ ಇವಾಗ. ಓಕೆ. ಸಾಸಿವೆ ಮತ್ತೆ ಕರಿಬೇವು ಸ್ವಲ್ಪ ಸಿಡಿದ್ಮೇಲೆ ಇಡ್ಬೇಕು. ಮೇಲೂ ಎಣ್ಣೆ ಹಾಕ್ಬೇಕಾ? ಸ್ವಲ್ಪ ಸ್ವಲ್ಪ ಹಾಕಬೇಕು. ತೆಂಗಿನಕಾಯಿ ತುರಿ ಕೊಡಿ. ತೆಂಗಿನಕಾಯಿ ತುರಿ ಹಾಕ್ಲೇಬೇಕಾ ಅಥವಾ? ಹಾಕಬೇಕು, ಒಂದು ಸ್ವಲ್ಪ ಹಾಕಿ ಟೇಸ್ಟ್ ಇರುತ್ತೆ, ಹಾಕಬೇಕು. ಬೇರೆ ಎಣ್ಗಾಯು ಹೀಗೆ ಮಾಡ್ತಾರಾ ಅಥವಾ? ಇಲ್ಲ, ಮುಳುಗಾಯಿ ಹಾಕ್ಬೋದು ಬೇಕಾದ್ರೆ. ಮುಳುಗಾಯಿ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ. ಹಾ. ಈರುಳ್ಳಿನ ಇಡೀದನ್ನೇ ಒಂಥರ ಹೂ ಥರ ಕಟ್ ಮಾಡಿಬಿಟ್ಟು ಅದು ಇಡ್ಬೋದು. ತುಂಬಿ ಇಟ್ಬಿಡ್ಬೋದು. ಸ್ವಲ್ಪ ಎಣ್ಣೆ ಕೊಡಿ. ಇದನ್ನು ಹಾಕ್ತಾ ಇದ್ದೀನಿ ಉಳಿದಿದ್ದು. ಇದ್ರ ಮೇಲೆ ಎಣ್ಣೆ ಹಾಕ್ಲಾ? ಹಾಂ, ಎಣ್ಣೆ ಹಾಕಿ. ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಈಗ ಸ್ವಲ್ಪ ನೀರು ಕೊಡಿ ಒಂಚೂರು. ಸಾಕು. ಮುಚ್ಬಿಡ್ಲಾ? ಒಂದು ವಿಷಲ್. ಬದ್ನೆಕಾಯಿ ಅಂದ್ರೆ ಸುಟ್ಟು ಬದ್ನೆಕಾಯಿ ರೀತಿ ಮುಖ ಮಾಡೋರ್ಗೆ ಬದ್ನೆಕಾಯಿ ಎಣ್ಣೆಗಾಯಿ ಟೇಸ್ಟ್ ಎಂಜಾಯ್ ಮಾಡಕ್ಕಾಗಲ್ಲ. ಅದಕ್ಕಾಗಿ ಅತ್ತೆ ಲೀಲಾವತಿಯವರು ಕ್ಯಾಪ್ಸಿಕಮ್ ನಲ್ಲಿ ಎಣ್ಣೆಗಾಯಿ ಮಾಡ್ತಿದ್ದಾರೆ. ಇದು ಕೂಡ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗತ್ತಾ? ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳೋಣ ಬನ್ನಿ. ಕುಕ್ಕರ್ ಕೂಗಿದ್ಯಾ? ಕೂಗಾಯ್ತು. ಆಗಿರುತ್ತಾ ನೋಡಿ. ಆಗಿದೆ. ಆಗಿದ್ಯಾ? ಆಗಿದೆ. ಸರ್ವಿಂಗ್ ಬೌಲ್ ಕೊಡಿ. ಸರ್ವಿಂಗ್ ಪ್ಲೇಟ್ ರೆಡಿ ಇದೆ. ತುಂಬಾ ಬೆಂದಿದ್ಯಾ ಅಥವಾ ಇಷ್ಟು ಬೇಯಬೇಕು? ಇಷ್ಟು ಬೇಯಬೇಕು. ಅದು ದಪ್ಪ ಇರುತ್ತಲ್ಲ, ಅರ್ಧನೇ ಇಟ್ಟಿರ್ತೀವಿ, ಹಾಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ರೆಡಿಯಾಗಿದೆ. ಅದರ ಜೊತೆಗೆ ರೊಟ್ಟಿ ಇದೆ. ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಶ್ಯೂರ್. ಘಮ ಅಂತಿದೆ ಕ್ಯಾಪ್ಸಿಕಮ್ ಎಣ್ಣೆಗಾಯಿ. ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಫಸ್ಟ್ ವರ್ಷ ಅವ್ರನ್ನ ಕರೆಯೋಣ. ಕರೀರಿ ಮನಿವೆ. ವರ್ಷ ಬಾಮ್ಮ. ವರ್ಷ ಅವರೇ ಹೇಳಿ. ಕ್ಯಾಪ್ಸಿಕಮ್ ಎಣ್ಗಾಯಿ ಇಷ್ಟ ಆಗುತ್ತಾ? ಹಾ, ಇಷ್ಟ ಆಗುತ್ತೆ. ಅಕ್ಕಿ ರೊಟ್ಟಿ ಇಷ್ಟ. ನೋಡಿ, ನಿಮ್ಗೆ ಇಷ್ಟ ಅಂತ ನಾವಿಬ್ರು ಸೇರ್ಕೊಂಡ್ ಮಾಡಿದೀವಿ ಅಲ್ವಾ ಅಮ್ಮ? ಟೇಸ್ಟ್ ಮಾಡಿ. ಇದು ಕಾಂಬಿನೇಷನ್ ರೊಟ್ಟಿ. ಎಣ್ಗಾಯಿಗೆ ರೊಟ್ಟಿ, ಜೋಳದ ರೊಟ್ಟಿ ಇನ್ನೂ ಚೆನ್ನಾಗಿರಲ್ಲ. ನಮ್ಮ ಮಲ್ನಾಡ್ ಕಡೆ ಇದು ಅಕ್ಕಿ ರೊಟ್ಟಿ ಫೇಮಸ್. ನೀವು ಈ ತರ ಬೇಯಿಸ್ಕೊಂಡು ಇದನ್ನ ಮತ್ತೆ ಒಲೆ ಮೇಲೆ ಸುಡ್ತೀರಾ ಅಲ್ಲ? ಅದೇ ಎಷ್ಟು ತರ ಉಬ್ಬುತ್ತೆ. ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಹೌದು. ನೀವು ಟೇಸ್ಟ್ ಮಾಡಿ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಒಳಗಡೆ ಸ್ಟಫ್ ಮಾಡಿರೋ ಮಸಾಲೆ ಟೇಸ್ಟ್ ಅಂತೂ ವೆರಿ ಯಮ್ಮಿ. ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡುವ ವಿಧಾನ. ಮೊದಲು ದಪ್ಪ ಮೆಣಸಿನಕಾಯಿಯನ್ನು ಮಧ್ಯಕ್ಕೆ ಕತ್ತರಿಸಿ ಬೀಜ ತೆಗೆದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಉಚ್ಚೆಳ್ಳು, ಹುರುಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ಗೆ ರುಬ್ಬಿದ ಪುಡಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು, ಸಕ್ಕರೆ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ, ನೀರು ಹಾಕಿ ಕಲಸಿ. ಈಗ ಕಲಸಿದ ಮಿಶ್ರಣವನ್ನು ಮಧ್ಯಕ್ಕೆ ಕತ್ತರಿಸಿದ ದಪ್ಪ ಮೆಣಸಿನಕಾಯಿಗೆ ತುಂಬಿಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಮಸಾಲೆ ತುಂಬಿದ ದಪ್ಪ ಮೆಣಸಿನಕಾಯಿ, ತೆಂಗಿನ ತುರಿ, ಕಲಸಿದ ಮಸಾಲೆ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಒಂದು ವಿಜಲ್ ಕೂಗಿಸಿ. ಈಗ ರುಚಿಕರವಾದ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಸವಿಯಲು ಸಿದ್ಧ. ವರ್ಷ ಅವರೇ, ನೀವೇನು ಅಡುಗೆ ಮಾಡ್ಕೊಡ್ತಾ ಇದ್ದೀರಾ? ನಾನು ಮಂಗಳೂರು ಅವಲಕ್ಕಿ ಅಂತ. ಮಂಗಳೂರು ಅವಲಕ್ಕಿ? ಹೌದು. ಓಕೆ, ಮಂಗಳೂರು ಸ್ಟೈಲ್. ಹಾ, ಮಂಗಳೂರು ಸ್ಟೈಲ್. ಅಮ್ಮ, ಮಂಗಳೂರು ಅವಲಕ್ಕಿ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ, ಅಲ್ಲಿ ತನಕ ಕೂತ್ಕೊಂಡಿರಿ. ವರ್ಷ ಅವರೇ ಹೇಳಿ. ಮಂಗಳೂರು ಅವಲಕ್ಕಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಪೇಪರ್ ಅವಲಕ್ಕಿ, ಕೊಬ್ಬರಿ ತುರಿ, ಕೊಬ್ಬರಿ ಎಣ್ಣೆ, ಬ್ಯಾಡಗಿ ಮೆಣಸಿನ್ಕಾಯಿ,
ಅರಿಶಿನ, ಅಚ್ಕಾರದ ಪುಡಿ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಸಕ್ಕರೆ, ಹುಣಸೆಹಣ್ಣು, ಉಪ್ಪು. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಯಿಲ್. ಮೊದಲು ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಳ್ಳೋಣ. ಪ್ಯಾನ್ ಒಂದು ಕೊಡ್ಲಾ? ಪ್ಯಾನ್ ಬೇಕು. ಬಾಣ್ಲಿ. ಹಾಂ ಆಗತ್ತೆ. ಕಡಲೆಬೇಳೆ ಕಡಲೆಬೇಳೆ ಎಷ್ಟು ಸ್ಪೂನು? 1.5. ಹ್ಞೂ. ಕತೆ ಹೇಳೋದು ಅಂದ್ರೆ ಇಂಟ್ರೆಸ್ಟಾ ನಿಮ್ಗೆ? ಹೌದು, ಇಂಟ್ರೆಸ್ಟ್. ಇಷ್ಟನಾ? ಹಾಂ, ಇಷ್ಟ. ಮಗನ್ಗೆ ಹೇಳ್ತಿರ್ತೀರಿ? ಇಷ್ಟ ಅನ್ನೋದಕ್ಕಿಂತ ಮಗಂಗೆ ಹೇಳಲೇಬೇಕಾಗುತ್ತೆ. ಅನಿವಾರ್ಯ. ಅನಿವಾರ್ಯ. ನಿಮ್ಗೂ ನಿಮ್ಮಮ್ಮ ಕತೆ ಹೇಳ್ತಿದ್ರಾ? ನಮ್ಮ ಅಪ್ಪ ಹೇಳ್ತಾ ಇದ್ರು. ಅಪ್ಪ ಹೇಳ್ತಿದ್ರು? ಹೌದು. ಮಗನ್ ನಿಮ್ ಹಸ್ಬೆಂಡ್ ಕತೆ ಹೇಳಲ್ವಾ? ಹೇಳ್ತಾರೆ. ನನಗೆ ಹೇಳಿ ಎಲ್ಲ ಕತೆ ಖಾಲಿ ಆಗಿದೆ ಅಂದಾಗ ಅವ್ರು ಹೇಳ್ತಾರೆ. ಓಕೆ. ತೆಗೆಯೋಣ. ಹಾಂ. ನೆಕ್ಸ್ಟ್ ಉದ್ದಿನಬೇಳೆ ಉದ್ದಿನಬೇಳೆ ಎಷ್ಟು ಸ್ಪೂನು? 2 ಸ್ಪೂನ್ಸ್ ಹಾಕಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೊಡಿ. ಹುರ್ಕೊಳ್ಳೋಣ ಇದ್ರ ಜೊತೆಗೆ? ಹಾಂ, ಇದ್ರ ಜೊತೆ ಎಷ್ಟು? 2 ಹಾಕಿ. ಸಾಕಾ? ಹಾಂ. ಇಂಗು. ಆಗಿದೆ ನಮಗೆ ಇದು. ಹ್ಮ್. ಜಾರ್ ಬೇಕು. ತಕೊಳ್ಳ ಇದನ್ನ? ಹಾಂ, ತೆಕ್ಕೊಳ್ಳಿ. ಮಿಕ್ಸಿ ಜಾರ್ ಕೊಡ್ಲಾ? ಹೌದು, ಜಾರ್ ಬೇಕು. ಹಾಕೊಳ್ಳೋಣ? ಹಾಂ, ಹಾಕಿ. ಅರಿಶಿನದ ಪುಡಿ ಕೊಡಿ. ಒಂದು 1/2 ಸ್ಪೂನ್ ಹಾಕಿ. ಓಕೆ. ಅಚ್ಕಾರದ ಪುಡಿ ಬೇಕು ಇನ್ನು ಸ್ವಲ್ಪ. 1 ಸ್ಪೂನ್ ಹಾಕಿ, ಬೇಕಾಗುತ್ತೆ. ಸಾಕಾ? ಹಾಂ, ಸಾಕು. ಹುಣಸೆ ಹಣ್ಣು ಕೊಡಿ, ಅದು ಸ್ವಲ್ಪ ಹಾಕಿ. ಸಾಕಾ? ಬೇಡ, ಜಾಸ್ತಿ ಆಗುತ್ತೆ. ಟೇಸ್ಟಿಗಷ್ಟೇ. ಸಾಲ್ಟ್ ಸಾಕಾ? ಸ್ವಲ್ಪ ಹಾಕಿ. ಮತ್ತೆ ಕೊಬ್ಬರಿ ತುರಿ. ಸಾಕು. ಮ್ಯಾಂಗ್ಳೂರ್ ಸ್ಟೈಲ್ ಅಂದ್ರೆ ಕೊಬ್ಬರಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ. ಹೌದು, ತೆಂಗಿನಕಾಯಿ ಎಣ್ಣೆನೇ ಮೇಯ್ನ್ ಇದಕ್ಕೆ. ಓಕೆ. ಇದು ಮಿಕ್ಸಿ ಮಾಡಿ. ಓಕೆ. ಇದಾಗಿದೆ ನವ್ಯ. ಓಕೆ. ಇದಕ್ಕೆ ಎಣ್ಣೆ ಹಾಕೋಣ ಈಗ. ಈ ತರ ತರಿಯಾಗಿ ಪುಡಿ ಮಾಡ್ಕೋಬೇಕಾ? ಹೌದು, ತರಿನೇ ಇರಬೇಕದು. ಎಲ್ಲ ಒಂದ್ಸರಿ ಮಿಕ್ಸ್ ಆಗ್ಬೇಕಷ್ಟೇ. ಹೌದು, ಮಿಕ್ಸ್ ಆಗಬೇಕು. ತೆಂಗಿನಕಾಯಿ ಎಣ್ಣೆ. ತೆಂಗಿನಕಾಯಿ ಎಣ್ಣೆ ಹಾಕ್ಬೇಕಾ? ಹೌದು. ಎಷ್ಟು ಸ್ಪೂನ್ ಹಾಕ್ಬೇಕು? ಒಂದು 4 ಸ್ಪೂನ್ ಹಾಕಿ. ಸಾಕು. ಬಟ್ ತೆಂಗಿನಕಾಯಿ ಎಣ್ಣೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಲ್ವಾ? ಅದು ಇಷ್ಟ ಆಗಲಿಲ್ಲ ಅಂದರೆ ಇದು ಬೇರೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅದು ಹಾಕ್ಕೋಬೋದು. ಓಕೆ. ಈಗ ಉದ್ದಿನಬೇಳೆ ಬೇಕು. ನೆಕ್ಸ್ಟು ಇದು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಹಾಂ, ಇದನ್ನ ಇದ್ರೊಳಗೆ ಹಾಕಬೇಕು. ಮತ್ತೆ ನನಗೆ ಇದು ಮಿಕ್ಸಿಂಗ್ ಬೌಲ್ ಕೊಡಿ ಒಂದು. ಸಾಕಾ? ಸಾಕು. ಕೆಂಪಗಾಗಿದೆ ಅಲ್ಲ? ಹಾಂ, ಹಾಕಿ. ಹಾಕೋಣ. ಇವಾಗ ಸಕ್ಕರೆ ಹಾಕಿ. ಸಾಕಾ? ಇನ್ನೊಂದು ಸ್ಪೂನ್ ಹಾಕಿ. ಹಾಂ, ಸಾಕು. ಈಗ ಅವಲಕ್ಕಿ ಕೊಡಿ. ಪೇಪರ್ ಅವಲಕ್ಕಿ. ಹೌದು. ಒಣಗಿಸ್ಕೊಂಡಿದ್ದೀರಾ ಇದನ್ನೇನಾದ್ರೂ ಬಿಸಿಲಲ್ಲಿ? ಇಲ್ಲ, ಹಾಗೇನಿಲ್ಲ. ಅದು ಹಾಕಿದ್ರೆ ಸ್ವಲ್ಪ ಮೆತ್ತಗಾಗತ್ತೆ. ಸೊ ಒಣಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಮಿಕ್ಸ್ ಮಾಡ್ಲಾ ಸಕ್ಕರೆ ಹಾಕಿರೋದು? ಹಾಂ, ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬೇಕು. ಇವಾಗ ಹಾಕಿ ನಮಗೆ ಅದಕ್ಕೆ. ಸ್ವಲ್ಪ ನೀರು ಬೇಕು ನನಗೆ. ಒಂದು 2 ಸ್ಪೂನ್ ನೀರು ಹಾಕಿ. ಒಂಚೂರು ಬೇಕಾ? ಇಲ್ಲ, ಬೇಡ, ಸಾಕು. ಸರ್ವಿಂಗ್ ಬೌಲ್ ಕೊಡಿ. ಮಂಗಳೂರು ಅವಲಕ್ಕಿ ರೆಡಿ ಆಗಿದೆ ನವ್ಯ. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ನಿಮ್ಮ ಅತ್ತೆನ ಕರೆಯೋಣ. ಓಕೆ, ಕರೆಯೋಣ. ಕರೀರಿ ವರ್ಷ ಅವ್ರೆ. ಅಮ್ಮ ಬನ್ನಿ.
ಅಮ್ಮ ಹ್ಞೂ ಹೇಳಿ. ಇಷ್ಟನಾ ನಿಮ್ಗೆ ಮಂಗಳೂರು ಅವಲಕ್ಕಿ? ಇಷ್ಟ, ಮಾಡ್ತಾಳೆ ಚೆನ್ನಾಗಿ. ಚೆನ್ನಾಗಿ ಮಾಡ್ತಾರಾ? ಇವತ್ತು ಹೇಗೆ ಮಾಡಿದ್ದಾರೆ ಅಂತ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಶ್ಯೂರ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡ್ಲಾ? ಹ್ಞೂ ಮಾಡಿ. ಸ್ವಲ್ಪ ಖಾರ ಆಗಿದೆ. ಮಂಗಳೂರು ಅವಲಕ್ಕಿ ಹಿಂಗಿರುತ್ತಾ? ಹೀಗೆ ಇರೋದು. ಮಂಗಳೂರು ಅವಲಕ್ಕಿ ಅಂತ ನಾನು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಏನಾಗಿದೆ? ಮಂಗಳೂರು ಅವಲಕ್ಕಿನ ಇದು? ಹೌದು, ಮಂಗಳೂರು ಅವಲಕ್ಕಿ. ಗ್ಯಾರಂಟಿ? ಗ್ಯಾರಂಟಿ. ನಾನು ಹೆಂಗ್ರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಸಾಧ್ಯ? ನಾನು ಮಂಗಳೂರು ಅವಲಕ್ಕಿ ತಿಂದೇ ಇಲ್ಲ. ಬಟ್ ನೀವು ಮಾಡಿರೋ ಮಂಗಳೂರು ಅವಲಕ್ಕಿ ಮಾತ್ರ ಸೂಪರ್ ಯಮ್ಮಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮಂಗಳೂರು ಅವಲಕ್ಕಿ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ 2 ಚಮಚ ಕಡಲೆಬೇಳೆ ಹುರಿದು, ಜೊತೆಗೆ 2 ಚಮಚ ಉದ್ದಿನ ಬೇಳೆ, 2 ಒಣಮೆಣಸಿನಕಾಯಿ, ಇಂಗು ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಬೇಳೆಗಳು, ಚಿಟಿಕೆ ಅರಿಶಿನ, ಅಚ್ಚ ಖಾರದ ಪುಡಿ, ಹುಣಸೆ ಹಣ್ಣು, ಉಪ್ಪು, ಕಾಯಿ ತುರಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ 4 ಚಮಚ ತೆಂಗಿನಕಾಯಿ ಎಣ್ಣೆ ಹಾಕಿ ಕಾದ ನಂತರ 2 ಚಮಚ ಉದ್ದಿನ ಬೇಳೆ, ರುಬ್ಬಿದ ಪುಡಿ ಹಾಕಿ ಬಾಡಿಸಿ, ಜೊತೆಗೆ 3 ಚಮಚ ಸಕ್ಕರೆ ಹಾಕಿ ಬೆರೆಸಿ. ಈಗ ಒಂದು ಬಟ್ಟಲಿಗೆ 1 ಕಪ್ ಪೇಪರ್ ಅವಲಕ್ಕಿ, ಬಾಡಿಸಿದ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಕಲಸಿ. ಈಗ ರುಚಿಕರವಾದ ಮಂಗಳೂರು ಅವಲಕ್ಕಿ ಸವಿಯಲು ಸಿದ್ಧ. ವರ್ಷ ಅವರೇ, ನೀವು ಒಂದು ಡಿಫ್ರೆಂಟ್ ರೆಸಿಪಿ ನನಗೆ ಹೇಳ್ಕೊಟ್ರಿ. ನೀವು ಕ್ಯಾಪ್ಸಿಕಮ್ ಅಲ್ಲಿ ಎಣ್ಗಾಯಿ ಮಾಡೋದು ಹೇಳ್ಕೊಟ್ರಿ. ನೋಡೋಣ ನಮ್ಮ ಥರ್ಡ್ ಸೆಗ್ಮೆಂಟ್, ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ನಾವ್ ಯಾವ ಹೊಸ ಅಡುಗೆ ಕಲ್ತ್ಕೊಂತಾ ಇದೀವಿ ಅಂತ. ಓಕೆ, ಜಯಲಕ್ಷ್ಮಿ ಅನ್ನೋರು ಇಮೇಲ್ ಮಾಡಿದ್ದಾರೆ, ಕಾಳಿನ ಕಡುಬು ಹೇಗೆ ಮಾಡೋದು ಅಂತ. ಇಮೇಲ್ ನ ಪ್ರಿಂಟ್ಔಟ್ ನನ್ನ ಹತ್ರ ಇದೆ. ರೆಸಿಪಿ ಒಂದ್ಸರಿ ನೋಡ್ಕೊಳ್ಳಿ, ಕಾಳಿನ ಕಡುಬು ಮಾಡೋದು ಹೇಗೆ ಅಂತ. ಬೆಳ್ಳಿ ಪೂಜೆ ಸಾಮಾನುಗಳು ಬೇಗ ಸ್ವಚ್ಛ ಆಗಬೇಕು ಮತ್ತು ಅದರ ಹೊಳಪು ಹಾಗೆ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಟೂತ್ ಪೇಸ್ಟ್ ನ ಸ್ವಲ್ಪ ಬೆಳ್ಳಿ ಸಾಮಾನ್ ಮೇಲೆ ಅಪ್ಲೈ ಮಾಡಿ, ಮೃದುವಾಗಿರೋ ಬ್ರಷ್ ನಿಂದ ಬೆಳ್ಳಿ ಸಾಮಾನುಗಳನ್ನ ತೊಳೆಯೋದ್ರಿಂದ ಬೆಳ್ಳಿ ಪಾತ್ರೆಯ ಹೊಳಪು ಹಾಗೆ ಇರುತ್ತೆ. ಕಾಳಿನ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ? ಹಾ, ನೋಡ್ಕೊಂಡಿದೀವಿ. ಕಾಳಿನ ಕಡುಬು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತಿಂಗಳ ಅವರೆಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ಸಾಸುವೆ, ಜೀರಿಗೆ, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಗಸಗಸೆ, ಸಕ್ಕರೆ, ಉಪ್ಪು, ಅಕ್ಕಿ ಹಿಟ್ಟು, ಅನ್ನ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಬಿಳಿ ಎಳ್ಳು, ಬೆಳ್ಳುಳ್ಳಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಅನ್ನ ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಬೌಲ್ ಬೇಕು. ಅನ್ನ ಕೊಡ್ಲಾ? ಅಕ್ಕಿ ಹಿಟ್ಟ, ಅಕ್ಕಿ ಹಿಟ್ಟು, ಉಪ್ಪು ಬೇಕು, ಮತ್ತೆ ಹಸಿರು ಮೆಣಸಿನ್ಕಾಯಿ. ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನಕಾಯಿ. ಹೌದು, ಸ್ವಲ್ಪ ನೀರು ಬೇಕು ನವ್ಯ. ತೊಳಿ. ಇದು ಬೇಯಿಸ್ಬೇಕು ಕಡುಬಿನ ತಪ್ಪಲೆಯಲ್ಲಿ. ಒಂದು ತಿಂಗಳ ಅವರೇ? ಹಾ, ಅದು ಸುಲ್ಕೊಳ್ಳೋಣ ಫಸ್ಟು. ಸುಲ್ಕೊಳ್ಳೋಣ. ಸೊ ತಿಂಗಳ ಅವರೆಕಾಳು ಅಂದ್ರೆ ಹೀಗಿರುತ್ತೆ. ಹೌದು, ಎಲ್ಲ ಕಡೆ ಸಿಗುತ್ತಾ ಇದು? ಇದು ಸೀಸನ್, ಇವಾಗ ಎಲ್ಲ ಕಡೆ ಸಿಗತ್ತೆ. ಓಕೆ, ಸೀಸನಲ್. ಇದನ್ನ ಸೀಸನಲ್ಲಿ ಇದನ್ನು ಹಾಕ್ಬೋದು. ಇಲ್ಲ ಅಂತಂದ್ರೆ ಅವರೆಕಾಳಿನ ಟೈಮಲ್ಲಿ ಅವರೆಕಾಳು, ಬಟಾಣಿ, ಓಕೆ, ಸೀಸನ್ ಕಾಳುಗಳು ಯಾವ್ದಾವ್ದು ಇರುತ್ತೆ ಎಲ್ಲ ಅದನ್ನೆಲ್ಲ ಹಾಕ್ಬೋದು. ನೀವು ಕಾಳಿನ ಕಡುಬು ಮಾಡ್ತೀರಾ? ಓಕೆ. ಇದನ್ನ ಬಿಡಿಸ್ ನಂತರ ಬೇಯಿಸ್ಕೊಬೇಕು ಅಂತ ರೆಸಿಪಿ ಇಲ್ಲಿತ್ತು. ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಕೊಡಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾ? ಹಾ, ಸಾಕು. ನಾನು ಇದನ್ನ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾ, ಓಕೆ. ಓಕೆ. ಒಂದು ಬಾಣ್ಲಿ ಕೊಡಿ ನವ್ಯ, ಅದೆಲ್ಲ ಹುರ್ಕೋಬೇಕು. ಓಕೆ, ಕೊಡ್ಲಾ? ಹಾ, ತೊಳಿ. ಕಲಸಿದ್ದಾಗಿದೆ ನವ್ಯ.
ಇವಾಗ ಈ ಕಾಳನ್ನ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು. ಓಕೆ. ನವ್ಯ ಇವಾಗ ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ ನಾವು. ಇದೆಲ್ಲ ಮಸಾಲೆ ಆಗೋ ಅಷ್ಟರಲ್ಲಿ ಇದು ಬೇಯುತ್ತೆ. ಓಕೆ. ಇದು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋತೀವಿ. ಓಕೆ, ಈ ಕಡೆ ಇಡ್ಲಿ ಪಾತ್ರೆ ಇಟ್ಬಿಡ್ಲಾ? ಹಾಂ, ಇಟ್ಬಿಡಿ. ಮತ್ತೆ ನನಗೆ ಎಣ್ಣೆ ಕೊಡಿ. ನವ್ಯ ಇದು ಹೀಗೆ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಓ, ಅಷ್ಟ್ ಸಣ್ಣ ಉಂಡೆ ಮಾಡ್ಬೇಕಾ? ಹೌದು. ಎಣ್ಣೆ ಕೊಡ್ಲಾ? ಹಾಂ, ಎಣ್ಣೆ ಕೊಡಿ ನನಗೆ. ತಗೊಳ್ಳಿ ವರ್ಷ. ಮೂರರಿಂದ 4 ಸ್ಪೂನ್ ಮಾಮಿ ಸನ್ಫ್ಲವರ್ ಆಯಿಲ್ ಹಾಕೋಬೇಕು. ಗಸಗಸೆ ಕೊಡಿ, 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೆ ಎಳ್ಳು ಕೊಡಿ, ಬಿಳಿ ಎಳ್ಳು. ಮತ್ತೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರೋದಾ ಅಥವಾ? ಇಲ್ಲ, ಹಾಗೆ ಇರೋದು ಕೊಡಿ. 2 ಹಾಕಿ ಚಿಕ್ಕ. ಸಾಕಾ? ಹಾಂ, ಸಾಕು. ಚಕ್ಕೆ ಲವಂಗ, ಬೆಳ್ಳುಳ್ಳಿ. ಇದು ಬಿಸಿ ಆಗಿದೆ, ಉಂಡೆಗಳಿಡೋಣ. ಹಾಂ, ಇಡೋಣ. ಕಟ್ತಾ ಇದ್ದಾರೆ. ಮತ್ತೆ ಜೀರಿಗೆ ಬೇಕು. ಇದು ರುಬ್ಕೊಳ್ಳೋಣ ನವ್ಯ. ಜಾರ್ ಕೊಡಿ. ಆಫ್ ಮಾಡ್ಲಾ? ಹಾಂ, ಆಫ್ ಮಾಡಿಬಿಡಿ. ತೆಂಗಿನ ತುರಿ ಬೇಕು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ. ತೆಂಗಿನ ತುರಿ ಎಷ್ಟು ಹಾಕ್ಲಿ? 2 ಸ್ಪೂನ್ ಸಾಕು. ಸಾಕು. ಸ್ವಲ್ಪ ಉಪ್ಪು ಸಾಕಾ? ಸಾಕು. 1 ಸ್ಪೂನ್ ಸಕ್ಕರೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಇದಕ್ಕೆ. ಹಬೇಲ್ ಬೇಯಿಸಿದ ಕಡುಬುಗಳು ಸಾಕಷ್ಟು ಹೆಲ್ದಿ ಅಂಡ್ ಟೇಸ್ಟಿ ಆಗಿರುತ್ತೆ. ಅದರಲ್ಲೂ ಈ ರೀತಿ ಕಾಳುಗಳನ್ನ ರುಬ್ಬಿ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ರುಚಿನೂ ಅಷ್ಟೇ ರಿಚ್ ಆಗಿರತ್ತಾ? ಕಡುಬು ಬೇಯ್ತಾ ಇದೆಯಾ? ಹೌದು, ಬೇಯ್ತಾ ಇದೆ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಬಿಡೋಣ. ಮಸಾಲೆ ಪ್ಯಾನ್ ಕೊಡ್ಲಾ? ಹಾಂ, ಪ್ಯಾನ್ ಕೊಡಿ. ಎಣ್ಣೆ ಕೊಡಿ. ಇಮಾಮಿ ಸನ್ಫ್ಲವರ್ ಆಯಿಲ್. 3ರಿಂದ 4 ಸ್ಪೂನ್ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕೊಂಡಿದ್ದೀರಾ? ಹೌದು. ಈಗ ಇದು ಬೆಂದಿರತ್ತಾ ನೋಡೋಣ? ಹಾಂ, ನೋಡಿ. ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ಸಾಸಿವೆ ಕೊಡಿ, ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು. ಅಮ್ಮ, ನೀವು ನಿಮ್ಮ 60ನೇ ವಯಸ್ಸಲ್ಲಿ ರಿಪೋರ್ಟಿಂಗ್ ಫೀಲ್ಡ್ಗೆ ಬಂದಿದ್ದು. ಹೌದು. ಆ ವಯಸ್ಸಲ್ಲಿ ನಿಮಗೆ ಲೈಕ್ ಮೀಡಿಯಾ ಫೀಲ್ಡ್ಗೆ ಹೋಗ್ಬೇಕು ಅಂತ ಏನು ಇನ್ಸ್ಪಿರೇಷನ್ ಏನು ಅಥವಾ ಇಂಟ್ರೆಸ್ಟ್ ಏನು? ಅಲ್ಲ, ಅಲ್ಲಿ ಯಾರು ಲೇಡೀಸ್ ಇಲ್ಲದೆ ಇರೋದ್ರಿಂದ ನಮ್ಮದೇ ಪತ್ರಿಕೆ ನಡೀತಾ ಇತ್ತು. ನಾವೇ ಪತ್ರಿಕೆ ತರಿಸ್ತಾ ಇದ್ವಿ. ಹಾಗಾಗಿ ರಿಪೋರ್ಟರ್ಶಿಪ್ ಬೇಕಾಯಿತು. ನಮ್ಮನೆಯವರು BU ಆಗಿರೋದ್ರಿಂದ ನನಗೆ ರಿಪೋರ್ಟರ್ಶಿಪ್ ಕೊಟ್ಟಿದ್ರು. ಇಂಟ್ರೆಸ್ಟ್ ಇತ್ತಾ ನಿಮಗೆ? ಹೋಗ್ತಾ ಇದ್ದೆ, ಎಲ್ಲ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದೆ. ಮೀಟಿಂಗ್ಗಳಲ್ಲಿ ಅಟೆಂಡ್ ಮಾಡ್ತಿದ್ರಿ? ಹೌದು, ಅಟೆಂಡ್ ಮಾಡ್ತಾ ಇದ್ದೆ. ಓಕೆ ಓಕೆ. ಕಾದಿದೆ ನಮ್ಗೆ, ಸಿಡಿತಿದೆ. ಈಗ ಇವಾಗ ಈ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಇದು ಕಾಳುಗಳು ಕೊಡಿ, ಬೇಯಿಸಿರೋದು ಸ್ವಲ್ಪ ಉಳಿಸಿದ್ನಲ್ಲ. ಈಗ ಅದು ಬೆಂದಿದ್ಯಾ ನೋಡೋಣ ನವ್ಯ. ಆಫ್ ಮಾಡಿಬಿಡಿ, ಸಾಕು. ಹಾಂ, ಬೆಂದಿದೆ. ಆಫ್ ಮಾಡಿಬಿಡಿ. ಆಫ್ ಮಾಡ್ಲಾ? ಹಾಂ, ತಕೊಂಡ್ಬಿಡ್ಲಾ ಅದನ್ನ? ಹಾಂ, ತೆಕ್ಕೊಡ್ರಿ. ಬೆಂದಿದೆ ಅಲ್ಲ ನೀಟಾಗಿ ಈಗ? ಹೌದು, ಬೆಂದಿದೆ. ಇದನ್ನ ಇದ್ರೊಳಗೆ ಹಾಕೋಣ. ಓಕೆ. ಮಾಮೂಲಿ ಮಂಗಳೂರು ಸೈಡ್ ಕಡುಬು ಮಾಡ್ತಾರಲ್ಲ, ಅಕ್ಕಿ ಕಡುಬು. ಹೌದು, ಇದೇ ತರ, ಬಟ್ ಕಾಳು ಹಾಕೊಳ್ಳೋದಿಲ್ಲ ಅಷ್ಟೇನಾ? ಹೌದು, ಕಾಳು ಹಾಕೊಳ್ಳೋದಿಲ್ಲ. ಅದು ತರೀಲಿ ಕಟ್ತಾರೆ. ಹೌದು, ಮಂಗಳೂರಲ್ಲಿ ಈ ಥರನೇ ಮಾಡ್ತಾರೆ.
ಸರ್ವಿಂಗ್ ಬೌಲ್ ಕೊಡ್ಲಾ? ಹಾ ಕೊಡಿ. ನವ್ಯ, ಕಾಳು ಕಡುಬು ರೆಡಿ ಆಗಿದೆ, ಟೇಸ್ಟ್ ಮಾಡಿ ಟೇಸ್ಟ್ ಹೇಳಿ. ಮಾಡಿ ಹೇಳಿ. ಘಮ ಘಮ ಅಂತಿದೆ. ಕಡುಬು ಅಂದ್ರೆ ಬರೀ ಕಡುಬು ಅನ್ಕೊಂಡಿದೆ, ಬಟ್ ಮಸಾಲೆ ಟೈಪ್ ಇದೆ ಇದು, ಸೊ ಹಾಗೆ ತಿನ್ಬೋದು. ಹಾ, ತಿನ್ಬೋದು. ಹಾಗೆ ಹಾಗೆ ಅದಕ್ಕೇನು ಬೇಕಿಲ್ಲ. ಟೇಸ್ಟ್ ಮಾಡ್ಲಾ? ಹಾ, ಹಾ, ಮಾಡಿ. ಮಾಡಿ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಟೇಸ್ಟು. Thank you. ಕಡುಬುನು ಬೊಂಬಾಡಾಗಿದೆ ಟೇಸ್ಟ್. ಕಾಳು ಹಾಕಿರೋದ್ರಿಂದ ಹೌದು. ಮಧ್ಯ ಕಾಳು ಅಂದ್ರೆ ಸಿಗತ್ತೆ. ಸಪ್ಪೆ ಸಪ್ಪೆ ಅನ್ಸಲ್ಲ. ಕಾಳು ಹೌದು. ಕಾಳು ಹಾಕೊಂಡಿದೀವಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದೀವಿ, ತೆಂಗಿನ ತುರಿ. ತೆಂಗಿನ ತುರಿ ಎಲ್ಲ ಅಂದ್ರೆ ಕಡುಬು ಮಧ್ಯ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಜಯಲಕ್ಷ್ಮಿ ಅವರೇ, ಇಂಥ ಒಳ್ಳೆ ರೆಸಿಪಿನ ಮೇಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾಳಿನ ಕಡುಬು ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲಿಗೆ ಅರ್ಧ ಕಪ್ ಅನ್ನ, ಅಕ್ಕಿ ಹಿಟ್ಟು, ಉಪ್ಪು, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ಕಲಸಿ, ಜೊತೆಗೆ ಬೇಯಿಸಿದ ತಿಂಗಳ ಅವರೆಕಾಳು ಹಾಕಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಹಬೆಯಲ್ಲಿ ಬೇಯಿಸಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಅರ್ಧ ಚಮಚ ಗಸಗಸೆ, ಬಿಳಿ ಎಳ್ಳು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, 2 ಹಸಿ ಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಹುರಿಯಿರಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ, 2 ರಿಂದ 3 ಚಮಚ ತೆಂಗಿನ ತುರಿ, ಉಪ್ಪು, ಅರ್ಧ ಚಮಚ ಸಕ್ಕರೆ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ, ಸ್ವಲ್ಪ ಬೇಯಿಸಿದ ತಿಂಗಳ ಅವರೆಕಾಳು, ಹಬೆಯಲ್ಲಿ ಬೇಯಿಸಿದ ಅನ್ನದ ಉಂಡೆಗಳನ್ನು ಹಾಕಿ ಬೇಯಿಸಿ. ಈಗ ರುಚಿಕರವಾದ ಕಾಳಿನ ಕಡುಬು ಸವಿಯಲು ಸಿದ್ಧ. ಇಲ್ಲಿವರೆಗೂ 3 ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಟ್ರಿ. ನಮ್ಮ ನೆಕ್ಸ್ಟ್ ಫೈನಲ್ ರೌಂಡ್ 5 ನಿಮಿಷದಲ್ಲಿ ಮಾಡುವ ಅಡುಗೆಗೆ ಯಾವ ಅಡುಗೆ ಮಾಡಬೇಕು ಅನ್ಕೊಂಡಿದ್ದೀರಾ? ಖಾರ ಶೇವ್. ಖಾರ ಶೋ ಮಾಡ್ತೇವೆ. ಖಾರ ಸೇವ್. ಹ್ಮ್. ಓಕೆ, ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕಡಲೆ ಹಿಟ್ಟು ಕಡಲೆ ಹಾಕಬೇಕು. ಹಿಟ್ಟು ಹಾಕ್ತಾ ಇದೀವಿ. ಓಕೆ, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು, ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಒಂದೇ ಕ್ವಾಂಟಿಟಿನಾ? ಇಲ್ಲ, ಅರ್ಧ ಕಡಲೆ ಹಿಟ್ಟು ಜಾಸ್ತಿ, ಅಕ್ಕಿ ಹಿಟ್ಟು 1 ಸ್ಪೂನು 1.5 ಸ್ಪೂನ್ ಹಾಕಿದ್ರೆ ಸಾಕು. ಓಕೆ, ಇದು ಒಂದು 1/4 ಚಮಚ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಒಂಚೂರು ಎಣ್ಣೆ ಹಾಕಂತೀನಿ. ಕಾದಿರೋ ಎಣ್ಣೆ. ಕಾದಿರೋ ಎಣ್ಣೆ ಹಾಕಿ ಸಾಕ? ಸಾಕು. ಈಗ ಎಣ್ಣೆ ಹಾಕೊಳ್ಳ ಫುಲ್ಲು? ಹಾಕ್ಬಿಡಿ. ಮುಸ್ಸಂಜೆಯಲ್ಲಿ ಮಳೆ ಬರ್ಬೇಕಾದ್ರೆ ಮಳೆ ನೋಡ್ತಾ ಕೈಯಲ್ಲಿ ಟೀ ಜೊತೆ ಖಾರವಾಗಿ ಗರಿ ಗರಿಯಾಗಿ ಏನಾದ್ರೂ ಇದ್ರೆ ಆಹಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಗರಿ ಗರಿಯಾದ ಖಾರ ಸೇವ್ ಮಾಡ್ತಿದ್ದಾರೆ ಅತ್ತೆ ಸೊಸೆ ಜೋಡಿ. ಚಕ್ಲಿ ಒಳಗಡೆ ಹಾಕೋತಾ ಇದ್ದೀರಿ. ಹೌದು. ನೀವು ಇನ್ನೊಂಚೂರು ಅಚ್ಕಾರದ ಪುಡಿ ಹಾಕೋಬೇಕಿತ್ತಾ? ಸಾಕು ಅನ್ಸುತ್ತೆ. ಹೇಳು ಆಯ್ತಾ? ಇಲ್ಲ ಇಲ್ಲ, ಇಷ್ಟು ಎಳ್ಳಗೆ ಇರಬೇಕು, ಇಷ್ಟಿರಬೇಕು. ತುಂಬ ಹಿಡಿಯುತ್ತೆ. ಚಕ್ಲಿ ಒಳಗಡೆ ಹಾಕೊಂಡು ಎಣ್ಣೆ ಒಳಗೆ ಬಿಡಬೇಕು. ಆ ಸಣ್ಣ ಹೋಲ್ ಬರುತ್ತಲ್ಲ, ಅಂದ್ರೆ ಶೇವ್ಗೆ ಅಂತ, ಆ ಬಿಲ್ಲೆ ಹಾಕೋಬೇಕು. ಹಾ, ಬಿಡ್ಲಿ. ಇಲ್ಲ ದೊಡ್ಡದಾದ್ರೂ ಆಗತ್ತೆ. ತೆಂಗೋಳಿನ ಬಿಲ್ಲೆಲ್ಲಿ ಹಾಕೋತಾ ಇದ್ದೀರಾ? ಹೌದು. ನಮ್ ಕಾರ್ಯಕ್ರಮದಲ್ಲಿ ಆಲೂ ಖಾರ ಶೇವ್ ಮಾಡೋದು ತೋರಿಸಿದ್ವಿ, ಹೌದು. ನೋಡಿದ್ದೀರಾ? ನೋಡಿದ್ದೀವಿ. ಸಕ್ಕದಾಗಿತ್ತು ಟೇಸ್ಟ್. ಅದು ಹೌದು, ಟ್ರೈ ಮಾಡಿದ್ವಿ. ಟ್ರೈ ಮಾಡಿದ್ರಾ? ಹಾ.
ನವ್ಯ ಖಾರ ಶವೆ ರೆಡಿ ಆಗಿದೆ, ತಿನ್ಬಿಟ್ಟು ಹೇಳಿ. ವರ್ಷ ಅವ್ರು ರೆಡಿ ಮಾಡ್ಕೊಟ್ಟಿದಾರಮ್ಮ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ವರ್ಷ ಅವ್ರು ರೆಡಿ ಮಾಡ್ಕೊಟ್ಟಿದ್ದಾರೆ. ಇದು ರೆಡಿಯಾಗಿದೆ. ರೆಡಿ? ಎರಡನ್ನು ಟೇಸ್ಟ್ ಮಾಡಿ ಹೇಳಿ. ಅಮ್ಮ ಇದು ನೀವ್ ಮಾಡಿರೋದು? ಹೌದು. ವರ್ಷ ಇದು ನೀವ್ ಮಾಡಿರೋದು? ಹೌದು. ಫಸ್ಟ್ ನೀವ್ ಮಾಡ್ಕೊಟ್ಟಿದ್ರಿಂದ ನೀವ್ ಮಾಡೋ ಟೇಸ್ಟ್ ಮಾಡ್ತೀನಿ. ಇಬ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಕಂಪೇರ್ ಮಾಡ್ಬೇಕು ಅಂತಂದ್ರೆ ನೀವ್ ಮಾಡಿರೋದು ಸ್ವಲ್ಪ ದಪ್ಪ ಬಿಲ್ಲೆ ತಗೊಂಡಿದ್ದೀರಾ ಅನ್ಸುತ್ತಲ್ಲ? ದಪ್ಪ ಇನ್ನೊಂದ್ ಚೂರ್ ಬೇಯ್ಬೇಕಿತ್ತು, ಅಂದ್ರೆ ತುಂಬಾ ಸಾಫ್ಟ್ ಅದು ಆಗಿದೆ. ಸ್ವಲ್ಪ ದಪ್ಪ ಇದೆಯಲ್ಲ, ಅದರಿಂದ ಅಂಡ್ ಉಪ್ಪು ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಅನ್ಸುತ್ತಾ? ಆಯ್ತಾ? ಎಣ್ಣೆ ಪದಾರ್ಥ ಉಪ್ಪು ಕಮ್ಮಿ ಇದ್ರೇನೆ ಒಳ್ಳೇದು. ಎಣ್ಣೆ ಜಾಸ್ತಿ ಕುಡಿಯುತ್ತೆ ಉಪ್ಪು ಜಾಸ್ತಿ ಹೌದು. ಹಾಕಿದ್ರೆ ಅಂತಾರೆ. ಬಟ್ ಇನ್ನೊಂದ್ ಸ್ವಲ್ಪ ಗರಂ ಆಗಿ ಬೇಯಿಸ್ಕೊಂಬೋದಿತ್ತು. ಅದರ್ವೈಸ್ ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ. ಕಂಪೇರ್ ಮಾಡ್ಬೇಕಲ್ಲ ಅಂತ ಮಾಡಿದೆ. ಆಯ್ತು. ಈ ರೌಂಡ್ ಅಲ್ಲಿ ನೀವೇ ವಿನ್ನರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗನ್ಸ್ತು ವರ್ಷ ಅವ್ರೆ? ತುಂಬ ಖುಷಿ ಆಯಿತು. ಕ್ಯಾಮ್ರಾ ಮುಂದೆ ಬಂದಿದ್ದಿದೆ ಫಸ್ಟ್ ಟೈಮು. ಮತ್ತು ಎಲ್ಲ ಫ್ರೆಂಡ್ಲಿಯಾಗಿ ನಮಗೆ ಸಹಕಾರ ಮಾಡಿದ್ರಿ. ನಮಗೆ ಗೊತ್ತಿರೋ ಅಡುಗೆನ ಇಲ್ಲಿ ಬಂದು ಹೇಳ್ಕೊಡೋದಕ್ಕೆ, ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಜಿ ಟೀಮ್ಗೆಲ್ಲ. ಥ್ಯಾಂಕ್ಸ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ. ಅಮ್ಮ ನಿಮಗೆ ಹೇಗೆ ಅನ್ಸ್ತು? ನನಗೂ ತುಂಬ ಸಂತೋಷ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದು. ನಿಮ್ಮಗಳ ಸಹಕಾರದಿಂದ ಎಲ್ಲ ತುಂಬ ಸಹಕಾರ ಕೊಟ್ಟರೆ ನಮಗೆ ಮನೇಲಿ ಮಾಡ್ದಂಗೆ ಅನ್ನಿಸ್ತು. ನಮಗೇನು ಟೆನ್ಷನ್ ಏನು ಆಗಲಿಲ್ಲ. ಥ್ಯಾಂಕ್ಸ್ ಅಲಾಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ಒಂದು ಸರ್ಪ್ರೈಸ್. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪ್ರೆಲ್ ಬ್ರ್ಯಾಂಡ್ ರವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಕೆಟಲ್. ಥ್ಯಾಂಕ್ ಯು. ಅತ್ತೆ ಲೀಲಾವತಿಯರು ಹೇಳ್ಕೊಟ್ಟ ಟೇಸ್ಟಿ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಇನ್ಮೇಲೆ ಎಣ್ಣೆಗಾಯಿ ಪ್ರಿಯರಿಗೆ ಇಷ್ಟ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಸಿಹಿ ಖಾರ ಮಿಶ್ರಿತ ಮಂಗಳೂರು ಅವಲಕ್ಕಿ ಅಂತೂ ಆಹಾ ಸೂಪರ್. ಹಾಗೇನೆ ಹೆಲ್ದಿ ಕಾಳಿನ ಕಡುಬು ಹಾಗೂ ಮನೇಲೆ ಈಸಿಯಾಗಿ ಮಾಡೋ ಖಾರ ಸೇವ್ ಇಷ್ಟ ಆಯ್ತಾ? ಮತ್ತೆ ಯೋಚನೆ ಮಾಡದೆ ಬೇಗ ನಿಮ್ ಹೆಸರು ವಿಳಾಸನ ನಮಗ್ ಕಳಿಸಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.